ತುಂಬಾ ಒಳ್ಳೆಯ ವಾರ್ಮಪ್ ಅನ್ನ ನಿರ್ವಹಿಸತಕ್ಕಂತ ವಿನೋದ್ ಸರ್ ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ಮತ್ತೊಮ್ಮೆ ಅವರನ್ನ ಅಭಿನಂದಿಸೋಣ. ವೇದಿಕೆ ಮುಂಭಾಗದಲ್ಲಿ ದಯವಿಟ್ಟು ಚೇರ್ಗಳಿದೆ, ತಾವೆಲ್ಲರೂ ವೇದಿಕೆ ಮುಂಭಾಗಕ್ಕೆ ಆಗಮಿಸಿ ಆಸೀನರಾಗಬೇಕು. ಈಗ ವೇದಿಕೆ ಮೇಲೆ ಗಣ್ಯರನ್ನ ಬರಮಾಡ್ಕೊಳ್ಳೋಣ. ಮೊದಲಿಗೆ ಮಾನ್ಯ ಚುನಾವಣಾಧಿಕಾರಿಗಳು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಶ್ರೀಯುತ ಪ್ರಶಾಂತ್ ಕುಮಾರ್ ವಿಶ್ವೇಶ್ವರ ಅವರನ್ನ ಜೋರಾದ ಚಪ್ಪಾಳೆ ಮೂಲಕ ವೇದಿಕೆಗೆ ಬರಮಾಡ್ಕೊಳ್ಳೋಣ. ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಶ್ರೀಯುತ ರಂಜಿತ್ ಕುಮಾರ್ ಭಂಡಾರಿ ಸರ್ ಇವರನ್ನು ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಅದೇ ರೀತಿಯಾಗಿ ಮಾನ್ಯ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಪ್ರಾದೇಶಿಕ ಅರಣ್ಯ ಶ್ರೀಯುತ ಸಂದೀಪ್ ಸೂರ್ಯವಂಶಿ ಸರ್ ಇವರನ್ನು ಸಹ ಜೋರಾದ ಚಪ್ಪಾಳೆ ಮೂಲಕ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಅದೇ ಸರ್ ಇವರನ್ನು ಸಹ ಚುನಾವಣಾ ರಾಯಭಾರಿ ಇವರನ್ನು ಜೋರಾದ ಚಪ್ಪಾಳೆ ಮೂಲಕ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಅದೇ ರೀತಿಯಾಗಿ ಕುಮಾರಿ ಕವಿತಾ PWD ಚುನಾವಣಾ ರಾಯಭಾರಿ ಆಗಿರ್ತಕ್ಕಂಥ ಕವಿತಾ ಅವರನ್ನು ಸಹ ವೇದಿಕೆ ಮೇಲೆ ಬರಮಾಡ್ಕೊಳ್ಳೋಣ. ಬಳ್ಳಾರಿ ಜಿಲ್ಲಾ ಸ್ವೀಪ್ ಸಮಿತಿ ಹಾಗೂ ಜಿಲ್ಲಾಡಳಿತ ಬಳ್ಳಾರಿ ವತಿಯಿಂದ ಒಂದು ಚುನಾವಣೆಗಾಗಿ ಒಂದು ಓಟ ಕಾರ್ಯಕ್ರಮವನ್ನು ಈ ವರ್ಷದ ಒಂದು ಸ್ಲೋಗನ್ ಅನ್ನ ಜೋರಾಗಿ ತಾವೆಲ್ಲರೂ ಹೇಳೋದ್ರ ಮೂಲಕ ಈ ಒಂದು ಕಾರ್ಯಕ್ರಮವನ್ನ ನಂದಿನಿ ಅಗಸರ್ ಬಳ್ಳಾರಿ ಜಿಲ್ಲಾ ಚುನಾವಣಾ ರಾಯಭಾರಿ ಇವರನ್ನ ಜೋರಾದ ಚಪ್ಪಾಳೆ ಮೂಲಕ ವೇದಿಕೆಗೆ ಬರಕೊಳ್ಳೋಣ.
ಇನ್ನೂ ಜೋರಾಗಿ, ಇನ್ನೂ ಜೋರಾಗಿ. ಈ ವರ್ಷದ ಸ್ಲೋಗನ್ ಚುನಾವಣಾ ಪರ್ವ ದೇಶದ ಗರ್ವ. ಚುನಾವಣಾ ಪರ್ವ ದೇಶದ ಗರ್ವ. ತಾವು ಹೇಳಬೇಕು, ಚುನಾವಣಾ ಪರ್ವ ದೇಶದ ಗರ್ವ, ಚುನಾವಣಾ ಪರ್ವ ದೇಶದ ಗರ್ವ, ಚುನಾವಣಾ ಪರ್ವ ದೇಶದ ಗರ್ವ. ಧನ್ಯವಾದಗಳು. ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಚುನಾವಣಾ ರಾಯಭಾರಿ ಆಗಿರ್ತಕ್ಕಂಥ ಜಿಲಾನ್ ಭಾಷಾ ಸರ್ ಇವರು ತಮ್ಮ ಒಂದು ಅನಿಸಿಕೆಯನ್ನ ವ್ಯಕ್ತಪಡಿಸ್ಬೇಕಂತೇಳಿ ಕೋರಲಾಗ್ತದೆ. ಗುರುಭ್ಯೋ ನಮಃ. ಎಲ್ಲರಿಗೆ ನಮಸ್ಕಾರಗಳು. ಬಳ್ಳಾರಿಯ ಜಿಲ್ಲಾ ಆಡಳಿತ DC ಸಾಹೇಬರು ಮತ್ತು SP ಸಾಹೇಬರು, ಅಸಿಸ್ಟೆಂಟ್ ಕಮಿಷನರ್ ಮತ್ತು ಜಿಲ್ಲಾ ಪರಿಷತ್ CO ಸಾಹೇಬರಿಗೆ ನಮಸ್ಕರಿಸಿ, ನಾನು ನೃತ್ಯ ಕಲಾವಿದ ಆಗಿ 45 ವರ್ಷದಿಂದ ನಾನು ಈ ಬಳ್ಳಾರಿನಲ್ಲಿ ನೃತ್ಯ ಶಿಕ್ಷಣ ಕೊಟ್ಟು ಸಾಕಷ್ಟು ಶಿಷ್ಯರ ಪರಂಪರೆಯನ್ನು ಮಾಡಿಕೊಂಡು ಬರ್ತಾ ಇದ್ದೀನಿ. ಅಷ್ಟು ನನಗೆ ಗುರುತಿಸಿ ನನಗೆ ಇಲ್ಲಿ ಕರೆದು ಒಂದು ಐಕಾನ್ ಮಾಡಿಬಿಟ್ರಿ ಸಾಹೇಬರೆಲ್ಲರೂ ಸೇರಿ. ಅವರಿಗೆಲ್ಲ ನನ್ನ ಕಳಾಭಿವಂದನೆಗಳು. ದಿನಾಂಕ 7/5/26 ನಡೆಯುವ ಲೋಕಸಭಾ ಚುನಾವಣೆಗೆ 18 ವರ್ಷ ತುಂಬಿದಂತಹ ಯುವತಿ ಯುವಕರೆಲ್ಲರೂ ತಪ್ಪದೆ ಮತಗಳನ್ನು ಹಾಕಬೇಕು. ನಾನು ಹೇಳೋದು ಒಂದೇ, ಹಬ್ಬಗಳು ಪ್ರತಿದಿನ ಪ್ರತಿ ವರ್ಷ ನಮಗೆ ಏಕಾದಶಿ ಆಗಲಿ ಯಾವುದನ್ನಾಗಲಿ ಪ್ರತಿ ವರ್ಷ ಇರುತ್ತೆ. ಆದರೆ ಈ ಹಬ್ಬ 5 ವರ್ಷಕ್ಕೆ ಒಂದ್ಸಲ ಬರುತ್ತೆ. ಅದರಿಂದ ಎಲ್ಲರೂ ಯುವಕರು, ಎಲ್ಲರೂ ಮಹನೀಯರೆಲ್ಲರೂ ಗುರ್ತಿಸಿ, ಯಾಕಂದ್ರೆ 7ನೇ ತಾರೀಕು ಗವರ್ಮೆಂಟ್ ರಜಾ ಕೊಡ್ತಾರೆ ಅಂತ ನಾವು ಮಲ್ಕೋಬಾರ್ದು, ಮನೇಲಿ ಇರಬಾರ್ದು. ಬನ್ನಿ, ಆ ಹಕ್ಕನ್ನು ನೀವು ಉಪಯೋಗಿಸಬೇಕು. ಬಿಸಿಲಿದೆ ಅಂತ ಅನ್ಕೋಬೇಡ್ರಿ, ಅಲ್ಲಿ ಒಳ್ಳೆ ನೀರು ವಸತಿ ಕೂಡ ಇದೆ ನಿಮ್ಗೆಲ್ಲರಿಗೆ. ಅದಕ್ಕೋಸ್ಕರ ನಾನು ಹೇಳಿದ ಒಂದೇ, ನಮ್ಮ ಮತವನ್ನು ನಾವೆಲ್ಲ ಖಂಡಿತವಾಗಿ ನಾವು ಉಪಯೋಗಿಸ್ಕೋಬೇಕು. ಬನ್ನಿ ಯುವಕರೇ, ಇವಾಗೆಲ್ಲ ಯುವಕರೇ ಬರಬೇಕು. ಅವರು ಮುಂದಿದ್ರೆ ನಾವೆಲ್ಲ ಹಿಂದೆ ಇರ್ತೀವಿ. ದಯವಿಟ್ಟು ಎಲ್ಲರೂ 7ನೇ ತಾರೀಕು ಬನ್ನಿ, ನಿಮ್ಮ ಓಟನ್ನು ನೀವು ಉಪಯೋಗಿಸ್ಕೊಡಿ. ಥ್ಯಾಂಕ್ ಯು, ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸೊ ತಪ್ಪದೆ ಮತದಾನ ಮಾಡಿ ಅಂತೇಳಿ ನಮ್ಮ ಬಳ್ಳಾರಿ ಜಿಲ್ಲೆ ಚುನಾವಣಾ ರಾಯಭಾರಿ ಆಗಿರ್ತಕ್ಕಂಥ ಜಿಲಾನ್ ಭಾಷಾ ಸರ್ ಅವರು ತಮ್ಮನ್ನ ಉದ್ದೇಶಿಸಿ ಮಾತಾಡಿ ತಮಗೆ ಕಿವಿ ಮಾತನ್ನ ಹೇಳಿದ್ದಾರೆ. ಸೊ ಅವ್ರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಮೂಲಕ ಹೃತ್ಪೂರ್ವಕವಾದ ಅಭಿನಂದನೆಗಳು. ಅದೇ ರೀತಿ ಮಾನ್ಯ ಅಪರ ಜಿಲ್ಲಾಧಿಕಾರಿಗಳು N. ಮೊಹಮ್ಮದ್ ಜುಬೇರ್ ಸರ್ ಸಹ ವೇದಿಕೆ ಮೇಲೆ ಆಗಮಿಸಿದ್ದಾರೆ. ಅವ್ರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನ ಕೋರ್ತಾ ಇದ್ದೇವೆ. ಚುನಾವಣಾ ಕುರಿತು, ಮತದಾನ ಕುರಿತು ಬಳ್ಳಾರಿ ಜಿಲ್ಲಾ ಚುನಾವಣಾ ರಾಯಭಾರಿಯಾಗಿರ್ತಕ್ಕಂಥ ಕುಮಾರಿ ನಂದಿನಿ ಅಕ್ಸರ್ ಮೇಡಮ್ ಅವರು ಒಂದೆರಡು ಮಾತನ್ನ ಹೇಳ್ಬೇಕಂತ. First of all, good morning everyone. Good morning all the dignitaries and good morning Ballari. So I am very happy. ನಾನು ತುಂಬ ಸಂತೋಷ ಆಗ್ತಿದೆ. ಇಷ್ಟು ದೂರ ಹೈದ್ರಾಬಾದ್ಲಿಂದ ಬಂದಿದ್ದೀನಿ. ಆ್ಯಂಡ್ ಫ್ರಮ್ ದೇರ್ ಇಲ್ಲಿ ನಾನು ನಮ್ಮ ಜಿಲ್ಲೆಯಲ್ಲಿ ನಾನು ಡಿಸ್ಟ್ರಿಕ್ಟ್ ಐಕಾನ್ ಆಗಿದ್ದಕ್ಕೆ ತುಂಬ ಸಂತೋಷ ಆಗ್ತಿದೆ ನನಗೆ. ಸೊ ಎಲ್ಲರೂ 7th May 2024 ಕಮ್ ಔಟ್ ಆ್ಯಂಡ್ ವೋಟ್ ಫಾರ್ ಬೆಟರ್ ನೇಷನ್. ಸೊ ನೀವು ಅವತ್ತು ಬಂದು ವೋಟ್ ಹಾಕಿದರೆ ಯು ಕ್ಯಾನ್ ವೋಟು ಏನು ಅಂತ ಅಂದರೆ ನೀವು ನಾವು ವೋಟ್ ಹಾಕಲಿಲ್ಲ ಅಂದರೆ ಏನು ಹಾಕಲ್ಲ ಅಂತ ಅನ್ಕೋಬೇಡ್ರಿ. ಸೊ ವೋಟ್ ಹಾಕಿದರೆ ಇಟ್ಸ್ ನಾಟ್ ಫಾರ್ ಯು, ಇಟ್ಸ್ ಫಾರ್ ಅ ಬೆಟರ್ ನೇಷನ್. ಸೊ ಬಂದು ವೋಟ್ ಹಾಕ್ರಿ. ಅವತ್ತೊಂದು ದಿವಸ ಅಟ್ಲೀಸ್ಟ್ ಒಂದು ಹಾಫ್ ಆನ್ ಅವರ್ ಬಂದು ನೀವು ಕೇಟಾಯಿಸಿದ್ರೆ ನೀವು ಒಂದು ಒಳ್ಳೆ ನೇಷನ್ ಫಾರ್ ಫ್ಯೂಚರ್ ನೇಷನ್ ನೀವು ಮಾಡ್ಬೋದು. ಸೊ ಬಂದು ವೋಟ್ ಹಾಕಿ ನಿಮ್ಮ ವೋಟನ್ನು ಉಪಯೋಗಿಸಿರಿ. ಸೊ ಥ್ಯಾಂಕ್ ಯು Ballari for giving me this great opportunity. Thank you DC sir and all for giving me this great opportunity. It is
It's a pleasure for me to be a better icon for this. So thank you, sir. Thank you. ಸೊ ಎಲ್ಲರೂ ತಪ್ಪದೆ ಮತದಾನ ಮಾಡಿ ಹಾಗೂ ಚುನಾವಣಾ ರಾಯಭಾರಿ ಮಾಡಿದ್ದಕ್ಕೆ ಎಲ್ಲ ಅಧಿಕಾರಿ ವರ್ಗದವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಿದ್ದಾರೆ. ಅವರಿಗೆ ಜೋರಾದ ಚಪ್ಪಾಳೆ ಮೂಲಕ ಮತ್ತೊಮ್ಮೆ ಅಭಿನಂದಿಸುತ್ತಾ ಈಗ ಮಾನ್ಯ ಚುನಾವಣಾಧಿಕಾರಿಗಳು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ತಮ್ಮನ್ನು ಉದ್ದೇಶಿಸಿ ಈ ಒಂದು 100% ಮತದಾನ ಮಾಡಲೇಬೇಕು ಅನ್ನೋ ಒಂದು ಹಿತದೃಷ್ಟಿಯಿಂದ ತಮ್ಮನ್ನು ಉದ್ದೇಶಿಸಿ ತಾವು ಹಿತನುಡಿಗಳನ್ನು ನುಡಿತಾ ಇದ್ದಾರೆ. ಎಲ್ಲರಿಗೂ ನಮಸ್ಕಾರ, ಶುಭ ಮುಂಜಾನೆ. ವೇದಿಕೆ ಮೇಲೆ ಉಪಸ್ಥಿತಿರುವ ನನ್ನ ಎಲ್ಲ ಸಹೋದ್ಯಮಿಗಳೇ ಹಾಗೂ ವಿಶೇಷವಾಗಿ ಈ ಒಂದು ಸ್ವೀಪ್ ಐಕನ್ ಚುನಾವಣಾ ರಾಯಭಾರಿ ಆಗಿರುವ ಶ್ರೀ ಜಿಲಾನ್ ಬಾಷಾ ಅವರೇ ಹಾಗೂ ಕುಮಾರಿ ನಂದಿನಿ ಅಕ್ಷರ್ ಅವರೇ, ಫಸ್ಟ್ ಆಫ್ ಆಲ್ ಬಹಳ ಖುಷಿ ಆಯಿತು. ನಾನು ನಮ್ಮ CUZP ಅವ್ರಿಗೆ ಹೃದಯಪೂರ್ವಕವಾಗಿ ನಾನು ಅವ್ರಿಗೆ ಇದು ಒಂದು ಅಭಿನಂದನೆಗಳನ್ನ ಸಲ್ಲಿಸ್ತೇನೆ. ಯಾಕಂದರೆ ನಮ್ಮ ಜಿಲ್ಲೆಯಲ್ಲಿ ಬೇಕಾದಷ್ಟು ಸಾಕಷ್ಟು ಪ್ರೋಗ್ರಾಮ್ ಆಗ್ತಾ ಇದೆ. ಅದರಲ್ಲಿ ಕೂಡ ಬಹಳ ಒಂದು ಒಳ್ಳೆ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಸ್ವೀಪ್ ಐಕನ್ ಕೂಡ ನಾವು ಈಗಾಗಲೇ ಗುರುತಿಸಿದ್ದೀವಿ. ತಮ್ಮೆಲ್ಲರಿಗೂ ಹೇಳಬೇಕಾದ್ರೆ 7ನೇ ತಾರೀಕು ಈಗಾಗಲೇ ತಮ್ಮೆಲ್ಲರಿಗೂ ಗೊತ್ತಿದ್ದಾಗೆ 7ನೇ ತಾರೀಕು ನಮ್ಮ ಬಳ್ಳಾರಿ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿ ಸಂಬಂಧಪಟ್ಟಾಗೆ ಎಲೆಕ್ಷನ್ ಇದೆ, ಚುನಾವಣೆ ಇದೆ. ತಾವು ಎಲ್ಲರೂ ಆ ದಿನದಲ್ಲಿ ಪ್ರತಿಯೊಬ್ಬರು ನಿಮಗೆ ಹೇಳಬೇಕಾದ್ರೆ ನಮ್ಮ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿಯಲ್ಲಿ 60,000ಕ್ಕಿಂತ ಜಾಸ್ತಿ 18, 19, 93 ವೋಟರ್ಸ್ ಇದ್ದಾರೆ. ಸೊ ಈಗಾಗಲೇ ಹೇಳಿದಾಗೆ ಎಲ್ಲರೂ ಈ ಒಂದು ದೇಶದ ಪರ್ವದಲ್ಲಿ ನಾವು ಎಲ್ಲರೂ ಭಾಗಿಯಾಗಬೇಕು. ಯಾವುದೇ ಕಾರಣಕ್ಕೂ ಆ ದಿನವನ್ನು ನಾವು ನಮ್ಮ ಮತವನ್ನು ಬಿಡಬಾರ್ದು ಅಂತ ಹೇಳಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಕೇಳ್ಕೊಡ್ತೀನಿ. ಧನ್ಯವಾದಗಳು. ಜೈ ಹಿಂದ್. ತಮ್ಮನ್ನು ಉದ್ದೇಶಿ ತಮಗೆ ಕಿವಿ ಮಾತನ್ನು ಹೇಳಿರ್ತಕ್ಕಂಥದ್ದು May 7 ತಪ್ಪದೆ ಮತದಾನ ಮಾಡಬೇಕು, ಮತದಾನ ಮಾಡಿಸಬೇಕು ಕಡ್ಡಾಯವಾಗಿ. ಹಾಗೂ ಸಾಕಷ್ಟು ಕಾರ್ಯಕ್ರಮಗಳು ಬಳ್ಳಾರಿ ಜಿಲ್ಲೆ ಆಯೋಜನೆ ಮಾಡಿದ್ದಾರೆ. ಇದಕ್ಕೆ ಮುಖ್ಯ ರೂಢಿ ಮಾನ್ಯ ಅಧ್ಯಕ್ಷರು ಜಿಲ್ಲಾ ಸ್ವೀಪ್ ಸಮಿತಿ ಬಳ್ಳಾರಿ ಮಾನ್ಯ ರಾಹುಲ್ ಶರಣಪ್ಪ ಸಂಕನೂರ್ ಸರ್ ಅವ್ರನ್ನ ನೆನೆದು ಅವ್ರಿಗೆ ಅಭಿನಂದಿಸಿದ್ದಾರೆ. ಸೊ ಮಾನ್ಯ ಅಧಿಕಾರಿಗಳಿಗೆ ಹಾಗೂ ಮಾನ್ಯ ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ಮತ್ತೆ ಜೋರಾದ ಅಪ್ಪ ಮೂಲಕ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಈ ವರ್ಷದ ಸ್ಲೋಗನ್ ಅನ್ನ ಮತ್ತೊಮ್ಮೆ ನೆನೆಯುತ್ತಾ ಈ ಒಂದು ಓಟಕ್ಕೆ ಅಧಿಕಾರಿಗಳು ಚಾಲನೆಯನ್ನ ನೀಡಲಿದ್ದಾರೆ. ಚುನಾವಣಾ ಪರ್ವ ದೇಶದ ಗರ್ವ, ಚುನಾವಣಾ ಪರ್ವ ಚುನಾವಣಾ ಪರ್ವ ದೇಶದ ಗರ್ವ, ಚುನಾವಣಾ ಪರ್ವ ದೇಶದ ಗರ್ವ. ಬರ್ಲಿಲ್ಲ, ಸೌಂಡ್ ಬಂದಿಲ್ಲ. ಚುನಾವಣಾ ಪರ್ವ ದೇಶದ ಗರ್ವ, ಚುನಾವಣಾ ಪರ್ವ ದೇಶದ ಗರ್ವ, ಚುನಾವಣಾ ಪರ್ವ ದೇಶದ ಗರ್ವ. ಸೊ ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸುತ್ತಾ ಇನ್ನು ವೇದಿಕೆ ಮುಂಭಾಗದಲ್ಲಿ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಒಂದು ರಿಬ್ಬನ್ ಅನ್ನ ಕಟ್ಟಿದ್ದಾರೆ. ದಯವಿಟ್ಟು ಅಲ್ಲಿ ಆ ರಿಬ್ಬನ್ ಅನ್ನ ಕಟ್ ಮಾಡೋದ್ರ ಮೂಲಕ ಹಸಿರು ಬಾವುಟವನ್ನ ಹಾರಿಸೋದ್ರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಿದ್ದಾರೆ. ಸೊ ವೇದಿಕೆ ಮೇಲೆ ಇಲ್ಲಿಂದ ರೈಲ್ವೆ ಸ್ಟೇಷನ್ ಇಂದ ಮೋತಿ ಸರ್ಕಲ್, ವಾಲ್ಮೀಕಿ ಭವನ, ಆಮೇಲೆ ಕೌಲ್ ಬಜಾರ್ ಮೂಲಕವಾಗಿ ITI ಕಾಲೇಜ್, ಬೆಳಗಲ್ ಕ್ರಾಸ್, ITI ಕಾಲೇಜ್ ಗ್ರೌಂಡ್ ಇದು ರೂಟ್ ಇದೆ. ಅಲ್ಲಿ ಟಿಫಿನ್ ವ್ಯವಸ್ಥೆ ಇದೆ. ಯಾರು ದಯವಿಟ್ಟು ಅಲ್ಲಿ ಹೋಗಿ ತಾವುಗಳು ಮ್ಯಾರಥಾನ್ ಅಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿರ್ತೀರಿ. ಅವರಿಗೆ ಅಲ್ಲಿ ಟಿಫಿನ್ ವ್ಯವಸ್ಥೆ ಇದೆ. ದಯವಿಟ್ಟು ಎಲ್ಲರೂ 100% ಇಲ್ಲೇನು ಬಂದಿದ್ದೀರಿ ಎಲ್ಲರೂ ಅಧಿಕಾರಿಗಳು ಮತ್ತು ಹಾಗೂ ಎಲ್ಲ ವಿದ್ಯಾರ್ಥಿನಿಯರು ತಪ್ಪದೆ ನೀವು ಗುರಿಯನ್ನು ಮುಟ್ಟಬೇಕು. ನೀವು ಗುರಿ ಮುಟ್ಟಿದರೆ ಈ ವರ್ಷ 100% ಮತದಾನ ಆಗಲಿಕ್ಕೆ ಸಾಧ್ಯ ಇದೆ ಅನ್ನೋದೊಂದು ಮುನ್ನುಡಿಯಾಗಿ ಆಗಲಿದೆ ಅಂತೇಳಿ ಈ ಮೂಲಕ ಮತ್ತೊಮ್ಮೆ. ಮಧ್ಯದಲ್ಲಿ ನೀರಿನ ವ್ಯವಸ್ಥೆ ಇರುತ್ತೆ. ಸೊ ಎಲ್ಲ ಕಡೆನೂ 2-3 ಕಡೆ ನೀರಿನ ವ್ಯವಸ್ಥೆ ಇರುತ್ತೆ. ಅವರೆಲ್ಲರೂ ಆ ಒಂದು ಸೇವೆಯನ್ನು ಪಡೆದುಕೊಂಡು ನೀವು ತಪ್ಪದೆ ಮ್ಯಾರಥಾನ್ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಈ ಪ್ರತಿಜ್ಞಾವಿಧಿ ಇದೆ. ದಯವಿಟ್ಟು ಇದೆಲ್ಲರೂ ಎದ್ದು ನಿಂತು ತಮ್ಮ ಹುಡುಗನ ಮುಂದುಗಡೆ ಮಾಡಬೇಕು. ಮತದಾರರ ಪ್ರತಿಜ್ಞಾವಿಧಿ ತಮ್ಮ ಬಲಗೈಯನ್ನ ಮುಂದುಗಡೆ ಮಾಡಿ ತಗೊಳ್ಬೇಕಾಗುತ್ತೆ. ಪ್ರಜಾಪ್ರಭುತ್ವದಲ್ಲಿ ದೃಢ ವಿಶ್ವಾಸವುಳ್ಳ
ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳ ಮತ್ತು ಮುಕ್ತ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ ಜನಾಂಗ ಜಾತಿ ಮತ ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ. ಧನ್ಯವಾದಗಳು. ವೇದಿಕೆ ಮುಂಭಾಗದಲ್ಲಿ ರಿಬ್ಬನ್ ಅನ್ನ ಕಟ್ ಮಾಡೋದ್ರ ಮೂಲಕ ಹಸಿರು ನಿಶಾನೆಯನ್ನ ಹಾರಿಸುವುದರ ಮೂಲಕ